ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. 2-3 ವರ್ಷದ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನನ್ನಮ್ಮ ಸೂಪರ್ ಸ್ಟಾರ್ ಅನ್ನೋ ರಿಯಾಲಿಟಿ ಶೋ ಪ್ರಸಾರ ಆಗಿತ್ತು. ಇದೇ ಶೋನಲ್ಲಿ ನಟಿ ಅಮೃತಾ ನಾಯ್ಡು ಹಾಗೂ ಅವರ ಮಗಳು ಸಮನ್ವಿ ಭಾಗವಹಿಸಿದ್ರು. ಅಮ್ಮ ಮಗಳ ಮುದ್ದಾದ ಕಾಂಬಿನೇಷನ್ ನೋಡಿ ಇಡೀ ಕರುನಾಡೆ ಮೆಚ್ಕೊಂಡಿತ್ತು. ಅದರಲ್ಲೂ ಅರಳು ಹುರಿದಂತೆ ಮಾತನಾಡ್ತಾ ಇದ್ದ ಸಮನ್ವಿಯನ್ನ ತುಂಬಾ ಜನ ಇಷ್ಟಪಡ್ತಾ ಇದ್ರು. ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಂಥ ಪ್ರಬುದ್ಧತೆ ಅಂತೆಲ್ಲ ಮಾತನಾಡ್ಕೊಂಡಿದ್ರು. ಆದರೆ ಜನವರಿ 13, 2022 ಬೆಂಗಳೂರಿನ ಕೋಣನಕುಂಟೆ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸಮನ್ವಿ ಸಾವನ್ನಪ್ತಾರೆ. ನಟಿ ಅಮೃತಾ ನಾಯ್ಡು ಅವರ ಕಣ್ಣೆದುರೇ ಮಗಳು ಪ್ರಾಣ ಬಿಟ್ಟಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ನಟಿ ಅಮೃತಾ ನಾಯ್ಡು ಅನುಭವಿಸಿದ ನರಕ ಯಾತನೆ ಅಷ್ಟಿಷ್ಟಲ್ಲ, ಮಗಳ ನೋವಲ್ಲೇ ಇವತ್ತಿಗೂ ಕಾಲ ಕಳೀತಿದ್ದಾರೆ. ಮಗ ಹುಟ್ಟಿದ್ದಾನೆ, ಸ್ವಲ್ಪ ನೆಮ್ಮದಿ ತಂದಿದ್ದಾನೆ, ಆದರೆ ಮಗಳ ಸ್ಥಾನ ತುಂಬೋದಿಕ್ಕಾಗಲ್ಲ. ಹೀಗಾಗಿ ಇದೇ ಮೊದಲ ಬಾರಿಗೆ ನಟಿ ಅಮೃತಾ ತಮ್ಮ ಮಗಳ ಬಗ್ಗೆ ಮನಬೆಚ್ಚಿ ಮಾತನಾಡಿದ್ದಾರೆ. ಮಗಳ ಜಾತಕ ನೋಡಿದ್ದೆವು, ಏನೆಲ್ಲ ಹೇಳಿದ್ರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಅಮೃತಾ ನಾಯ್ಡು ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿರುವಂತಹ ನಟಿ. ಇವರು ಕೇವಲ ನಟಿಯಷ್ಟೇ ಅಲ್ಲದೆ ಹರಿಕಥೆಯನ್ನು ಕೂಡ ಅದ್ಭುತವಾಗಿ ಹೇಳ್ತಾರೆ. ತಂದೆಯಿಂದ ಇವರಿಗೆ ಬಂದ ಬಳುವಳಿ ಇದು. ಹಲವು ವರ್ಷಗಳಿಂದ ಕಿರುತೆರೆ ಲೋಕದಲ್ಲಿ ಮಿಂಚ್ತಾ ಜನಮನ ಗೆದ್ದ ಅಮೃತ ಕುಸುಮಾಂಜಲಿ, ಮನೆಯೊಂದು 3 ಬಾಗಿಲು, ಪುಣ್ಯಕೋಟಿ, ಅಮೃತ ವರ್ಷಿಣಿ, ಗೀತಾ, ನಾಗಿಣಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ತಮ್ಮ ಅಭಿನಯದಿಂದ ಕನ್ನಡಿಗರು ಮಾತ್ರ ಅಲ್ಲ, ಪಕ್ಕದ ರಾಜ್ಯಗಳಾದ ತೆಲುಗು, ತಮಿಳಿನಲ್ಲೂ ಸೈ ಅನ್ಸ್ಕೊಂಡಿದ್ದಾರೆ. ಇಂಥ ಅಮೃತಾ ನಾಯ್ಡು ಬದುಕಲ್ಲಿ ಕೆಲ ವರ್ಷಗಳ ಹಿಂದೆ ನಡೆಯಬಾರದ ಘಟನೆ ನಡೆದಿತ್ತು. ಅಪಘಾತದ ರೂಪದಲ್ಲಿ ಬಂದ ಯಮ ಅಮೃತಾ ಅವರ ಮುದ್ದಿನ ಮಗಳು ಸಮನ್ವಿಯ ಪ್ರಾಣ ಪಕ್ಷಿಯನ್ನೇ ಕಿತ್ಕೊಂಡು ಹೋಗಿದ್ದ. ಬಾಳಿ ಬದುಕಬೇಕಿದ್ದ ಮಗಳು ಹೆತ್ತವಳ ಕಣ್ಮುಂದೆ ಸಾವನ್ನಪ್ಪಿದಾಗ ಆದ ನೋವಿದೆಯಲ್ಲ, ಅದನ್ನ ಪದಗಳಲ್ಲಿ ವರ್ಣಿಸೋದು ಕಷ್ಟ ಬಿಡಿ. ಮಗಳು ಸಾವನ್ನಪ್ಪಿದಾಗ ಅಮೃತಾ 5 ತಿಂಗಳ ಗರ್ಭಿಣಿಯಾಗಿದ್ರು. ಒಂದು ಕಡೆ ಮಗಳು ಇಲ್ವಲ್ಲ ಅನ್ನೋ ನೋವು, ಮತ್ತೊಂದು ಕಡೆ ಮತ್ತೊಮ್ಮೆ ತಾಯಿ ಆಗ್ತಾ ಇರುವ ಸಂಭ್ರಮ ಮತ್ತು ವೇದನೆ. ಇದೆಲ್ಲವನ್ನ ಮನದಲ್ಲೇ ಅನುಭವಿಸ್ತಾ ಇದ್ದ ಅಮೃತಾ ಕಿರುತೆರೆಯಿಂದ ಬಹುತೇಕ ಕಾಣೆ ಆಗಿದ್ರು. ಮಗಳನ್ನ ನೆನೆದು ಹಲವು ಬಾರಿ ಕಣ್ಣೀರ್ ಹಾಕಿದ್ರು. ಇಂಥ ಅಮೃತಾ ಇದೀಗ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ. ನಂದಗೋಕುಲ ಎಂಬ ಚಂದದ ಸೀರಿಯಲ್ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ನಟಿ ಅಮೃತಾ ಅವರ ಹಿನ್ನೆಲೆ ಕೇಳಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಕನ್ನಡ ಸಿನಿಮಾ ರಂಗದ ಪ್ರಪ್ರಥಮ ನಾಯಕ ನಟ ಸುಬ್ಬಯ್ಯ ನಾಯ್ಡು ಹಾಗೂ ಕನ್ನಡದ ಮಹಾನ್ ಕಲಾವಿದೆ ಲಕ್ಷ್ಮೀಬಾಯಿ ಅವರ ಮರಿ ಮೊಮ್ಮಗಳೇ ಅಮೃತಾ ನಾಯ್ಡು. ತಮ್ಮ ತಾತನಿಂದ ಹರಿಕಥೆಯನ್ನ ಕಲಿತ ನಟಿ ಅಮೃತಾ ನಾಯ್ಡು ಬಹಳ ಅದ್ಭುತವಾಗಿ ಕನ್ನಡ ಮಾತನಾಡ್ತಾರೆ. ಹರಿಕಥೆ ಹೇಳೋದ್ರಲ್ಲೂ ಎತ್ತಿದ ಕೈ. ನಟನೆ ಅನ್ನೋದು ರಕ್ತಗತವಾಗಿಯೇ ಬಂದಿತ್ತು. ನಟಿ ಅಮೃತಾ ನಾಯ್ಡು ಚಿಕ್ಕ ವಯಸ್ಸಿನಿಂದಲೂ ಹಲವು ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದ್ರು. ಬರೀ ನಟಿಯಾಗಿ ಮಾತ್ರ ಅಲ್ಲ, ಆರ್ಜೆ ಆಗಿ, ವಿಜೆ ಆಗಿ ಹಲವು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ಕಳೆದ 2 ದಶಕಗಳಿಂದಲೂ ಸಕ್ರಿಯವಾಗಿರುವ ಅಮೃತಾ ನಾಯ್ಡು ಸೀರಿಯಲ್, ರಿಯಾಲಿಟಿ ಶೋ ಹೀಗೆ ನಾನಾ ರೀತಿಯ ಕಲಾತ್ಮಕ ವಿಚಾರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇಂಥ ನಟಿ ಬದುಕಲ್ಲಿ 4 ವರ್ಷದ ಹಿಂದೆ ನಡೆಯಬಾರದ ಘಟನೆ ನಡೆದು ಹೋಗುತ್ತೆ. ಅದು ನಮ್ಮಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ನಡೀತಾ ಇದ್ದ ಟೈಮ್. ಈ ರಿಯಾಲಿಟಿ ಶೋಗೆ ಅಮೃತಾ ನಾಯ್ಡು ಸಹ ಸ್ಪರ್ಧಿಯಾಗಿ ಭಾಗವಹಿಸಿದ್ರು. 6 ವರ್ಷದ ಮಗಳು ಸಮನ್ವಿ ಜೊತೆ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾರೆ. ಸಮನ್ವಿಯ ಅರಳು ಹುರಿದಂತ ಮಾತು ಕೇಳಿ ಜಡ್ಜಸ್ಗಳೇ ದಂಗಾಗಿದ್ರು. ಎಂತ ಮಗಳಿಗೆ ಜನ್ಮ ಕೊಟ್ಟಿದೀಯ, ಅವಳೇ ತಾಯಿಯಾಗಿದ್ದಾಳೆ, ನೀನೇ ಮಗಳಾಗಿದ್ದೀಯಾ ಅಂತ ಕೊಂಡಾಡ್ತಾ ಇದ್ರು. ಯಾಕಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಅಂತ ಮೆಚೂರಿಟಿ ಇತ್ತು. ತಾಯಿಯನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು. ಅದರಲ್ಲೂ ಅಪ್ಪ ಅಂದ್ರೆ ಪಂಚಪ್ರಾಣ. ರಿಯಾಲಿಟಿ ಶೋ ಪ್ರಸಾರ ಆಗ್ತಾ ಇದ್ದ ಟೈಮ್ನಲ್ಲೇ ಅಮೃತಾ ಗರ್ಭಿಣಿಯಾಗಿದ್ರು. ಹೀಗಾಗಿ ತಾಯಿ ಆಸ್ಪತ್ರೆಗೆ ಅಂತ ಹೊರಟಾಗ ಮಗಳೂ ಸಹ ಖಾಯಂ ಹಾಜರಿರ್ತಾ ಇದ್ರು. ಆಟೋದವರು ಬಂದ್ರೆ ನಮ್ಮಮ್ಮ ಪ್ರೆಗ್ನೆಂಟ್ ಅಂಕಲ್, ಸ್ವಲ್ಪ ನಿಧಾನ ಓಡಿಸಿ ಅಂತಿದ್ರಂತೆ. ಅಷ್ಟರ ಮಟ್ಟಿಗೆ ತಾಯಿಯನ್ನ ಆ ಚಿಕ್ಕ ವಯಸ್ಸಲ್ಲೇ ಆರೈಕೆ ಮಾಡ್ತಾ ಇದ್ರು. ಹೀಗಿರುವಾಗ ಯಾವುದೋ ಒಂದು ಕೆಲಸಕ್ಕೆ ಅಂತ ಹೊರಟಿದ್ರು. ನಟಿ ಅಮೃತಾ ನಾಯ್ಡು ತಮ್ಮ ಮಗಳನ್ನ ಕರ್ಕೊಂಡು ಸ್ಕೂಟಿಯಲ್ಲಿ ಹೊರಟಿದ್ರು. ಈ ವೇಳೆ ದಾರಿ ಮಧ್ಯೆ ಅಪಘಾತ ಆಗುತ್ತೆ. ಮುಂದಿದ್ದ ವಾಹನ ಗುದ್ದಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಸಮನ್ವಿ ಅಲ್ಲೇ ಪ್ರಾಣ ಬಿಟ್ಟಿದ್ರು. ತಾಯಿ ಕಣ್ಣೆದುರೇ ಮಗಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇನ್ನೊಂದು ಮಗು ಬರ್ತಾ ಇದೆ ಅನ್ನೋ ಖುಷಿ, ಇನ್ನೊಂದ್ ಕಡೆ ಜೀವಕ್ಕೆ ಜೀವ ಆಗಿದ್ದ ಮಗಳು ಕಣ್ಮುಂದೆ ಹೆಣವಾಗಿ ಮಲಗಿದ್ದಾಳಲ್ಲ ಅನ್ನೋ ನೋವು. ಇದೆಲ್ಲ ಆಗಿ 4 ವರ್ಷ ಆಗೋಯ್ತು. ಇವತ್ತಿಗೂ ಕೂಡ ಮಗಳನ್ನ ಮರೆಯೋದಿಕ್ಕೆ ಆಗಲ್ಲ.
ಆತ್ಮೀಯರೇ, ಸಾಮಾನ್ಯವಾಗಿ ಯಾವುದೇ ಮಕ್ಕಳಾದರೂ ಜಾತಕ ತೋರಿಸೋದು ಮಾಮೂಲಿ. ಇದೇ ರೀತಿ ಸಮನ್ವಿ ಜಾತಕವನ್ನು ತೋರಿಸೋದ್ರಂತೆ. ಆಗ ಇವಳು ಡಾಕ್ಟರ್ ಆಗ್ತಾಳೆ, ಕಲಾವಿದೆ ಆಗ್ತಾಳೆ ಅಂತೆಲ್ಲ ಹೇಳಿದ್ರಂತೆ. ಆದ್ರೆ ಸಡನ್ ಆಗಿ ಹೀಗಾದಾಗ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆಮೇಲೆ ಕಾರಣಗಳು ಶುರುವಾಗುತ್ತೆ. ಅವಳ ಜಾತಕದಲ್ಲಿ ಹೀಗೆ ಇತ್ತು, ಅವಳಿಗೆ ಆಯಸ್ಸು ಕಮ್ಮಿ ಇತ್ತು ಅಂತೆಲ್ಲ. ಆದ್ರೆ ಮೊದಲೇ ಯಾಕೆ ಇದನ್ನೆಲ್ಲ ಹೇಳಲಿಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ. ಇದೆಲ್ಲ ದೇವರ ಇಚ್ಛೆ. ನಮಗೆ ಜಾತಕದಲ್ಲಿ ಇತ್ತು ಅಂತಾನೆ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಆದ್ರೆ ದೇವರ ಇಚ್ಛೆ ಹಾಗಿದ್ರೆ ನಾವೇನೂ ಬದಲಾಯಿಸೋದಿಕ್ಕಾಗುತ್ತಾ? ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದವರೇ ಬಿದ್ದು ಪ್ರಾಣ ಬಿಡ್ತಾರೆ. ಹೀಗಾಗಿ ಏನ್ ಮಾಡೋದಿಕ್ಕಾಗುತ್ತೆ ಅಂದಿದ್ದಾರೆ. ಈಗ ಅಮೃತಾ ಬಾಳಲ್ಲಿ ಹರ್ಷ್ ಅನ್ನೋ ಮಗ ಬಂದಿದ್ದಾರೆ. ಮಗನಲ್ಲೇ ಮಗಳನ್ನು ಕಾಣ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.